ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತಿನ ವಿಡಿಯೋದಲ್ಲಿ ನನ್ನ ದಿನ ಹೇಗಿರುತ್ತೆ, ನಾನು ದಿನ ಏನು ಮಾಡ್ತೀನಿ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಫೈನಲಿ ಸ್ನಾನ ಮುಗೀತು. ಯಪ್ಪ, ಈ ಚಳಿಲಿ ಸ್ನಾನ ಮಾಡೋದು ಅಂದರೆ ದೊಡ್ಡ ಟಾಸ್ಕು. ಬಟ್ ಸ್ನಾನ ಮುಗ್ದಿದೆ. ಪಾಪು ಇನ್ನು ಮಲಗಿದ್ದಾನೆ. ಫುಲ್ ಪ್ಯಾಕ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ ಅವನ್ನ. ಯಾಕಂದರೆ ತುಂಬಾ ಚಳಿ ಇದೆ, ಬೆಳಗ್ಗೆ ಮಳೆ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ನಂದು ಸ್ನಾನ ಮುಗೀತು. ಈ ಟೀ ಶರ್ಟು ತುಂಬ ಅಂದರೆ ತುಂಬ ಹಳೆಯ ಟೀ ಶರ್ಟು, ನಂದು ಕಾಲೇಜ್ ಟೈಮ್ ಟೀ ಶರ್ಟ್ ಅಂತಲೇ ಹೇಳ್ಬೋದು ಇದನ್ನು. ಇಷ್ಟು ದಿನ ಯೂಸೇ ಮಾಡ್ತಿರ್ಲಿಲ್ಲ, ಹೊಸದಿದ್ದಂಗೆ ಇದೆ. ಬಟ್ ಸ್ವಲ್ಪ ಟೈಟ್ ಆಗಿದೆ. ಉಲ್ಲಂದಲ್ವಾ, ನೋಡೋಣ, ಸ್ವಲ್ಪ ಲೂಸ್ ಮಾಡಿ ನೋಡ್ತೀನಿ, ಹಾಕೋಬೋದು ಅನಿಸುತ್ತೆ. ಹಿಂಗಿದ್ರು ಚಳಿ ಇತ್ತಲ್ಲ, ಸೊ ಹಾಗಾಗಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಏನಕ್ಕೆ ವೇಸ್ಟ್ ಮಾಡಬೇಕಲ್ಲ, ಬಿಸಾಕೋಕ್ಕೂ ಮನಸ್ಸಿಲ್ಲ, ಬೇರೆಯವ್ರಿಗೆ ಕೊಡೋಕ್ಕೂ ಆಗಲ್ಲ. ಯಾಕಂದರೆ ಇಷ್ಟಪಟ್ಟು ತೊಗೊಂಡಿರೋದು. ಸೊ ಹಾಗಾಗಿ ನೋಡೋಣ, ಯೂಸ್ ಆಗುತ್ತೆ ಅನಿಸುತ್ತೆ. ಎಷ್ಟಿದ್ರೆ ಹಾಕೋಬೋದಲ್ಲ. ಫೈನಲಿ ನಂದು ಸ್ನಾನ ಮುಗ್ದಿದೆ. ಮಾಮೂಲಿ ಹೇಳ್ದಂಗೆ ಫೇಸ್ಗೆ ಏನು ಕೂಡ ಅಪ್ಲೈ ಮಾಡಲ್ಲ. ಬಟ್ ಇವತ್ತು ನಿಮಗೆಲ್ಲ ಒಂದು ಇದ್ರ ಬಗ್ಗೆ ಹೇಳಬೇಕಿತ್ತು. ಇದು ಸ್ಟೋನ್ ಏನು ಕಾಣಿಸ್ತಿದೆ, ಇದು ಯಾರಿಗೂ ಗೊತ್ತಿರೋಕ್ಕಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನನಗೂ ಗೊತ್ತಿರಲಿಲ್ಲ, ನಾನು ಇವಾಗಲೇ ತಿಳ್ಕೊಂಡಿದ್ದು. ಇದ್ರದ್ದು ಯೂಸೇಜ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಯಾಕಂದರೆ ಇದನ್ನು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಂದು 20 ರೂಪೀಸ್ ಅಷ್ಟೇ ನಾನು ಇದು ಕೊಟ್ಟಿದ್ದು. ಇದು ಹೇಗೆ ಯೂಸ್ ಮಾಡೋದು ಅಂದರೆ, ಫೇಸ್ ವಾಶ್ ಆದಮೇಲೆ ಇಲ್ಲ ಸ್ನಾನ ಆದಮೇಲೆ ಫೇಸ್ ಸ್ವಲ್ಪ ವೆಟ್ ಇರುತ್ತಲ್ಲ, ಇವಾಗ ಸ್ವಲ್ಪ ಡ್ರೈ ಆಗೋಗಿದೆ, ಹಾಗಾಗಿ ಸ್ವಲ್ಪ ವೆಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ವೆಟ್ಟಿರೋ ಫೇಸ್ಗೆ ಇದು ಸ್ಟೋನು ಹೇಳಿದ್ನಲ್ಲ, ಇದು ಆಲಮ್ ಸ್ಟೋನ್ ಅಂತ. ಈ ಸ್ಟೋನ್ನ ಸ್ವಲ್ಪ ವೆಟ್ ಮಾಡ್ಕೋಬೇಕು, ಸ್ವಲ್ಪ ತೇವ ಮಾಡಿಕೊಂಡು ಫೇಸ್ಗೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ತಾ ಬರಬೇಕು. ಇದು ಸೇಮ್ ನೋಡೋದಕ್ಕೆ ಕಲ್ಲು ಸಕ್ಕರೆ ಇದ್ದಂಗಿದೆ. ಇದನ್ನ ಟೇಸ್ಟ್ ಕೂಡ ಮಾಡಿದ್ದೀನಿ ನಾನು, ಅಂದರೆ ಯಾರು ಟೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಉಪ್ಪು ಮಾಮೂಲಿ ಉಪ್ಪಿರುತ್ತಲ್ಲ, ಆ ಥರ ಟೇಸ್ಟ್ ಇರುತ್ತೆ. ಬಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು ಫೇಸ್ಗಾಗಲಿ ಬಾಡಿಗಾಗಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ಥರ ಫೇಸಲ್ಲಿ ಎಲ್ಲ ಕಡೆ ಹುಷಾರು. ಇಲ್ಲಿ ಸ್ವಲ್ಪ ಶಾರ್ಪ್ ಇರುತ್ತೆ, ಅಂಥ ಸೈಡೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತರ್ಚ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಸಾಫ್ಟಾಗಿ ನೈಸಾಗಿರುತ್ತಲ್ಲ ಅಂಥ ಕಡೆ ಫುಲ್ ಕಾರ್ನರ್ಸು ಎಲ್ಲ ಮೂಲೆದು, ಮತ್ತು ಅಂಡರ್ ಐ, ಫೋರ್ಹೆಡ್ಡು, ಈ ಥರ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಬಿಟ್ಟರೆ ಫೇಸ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯೂಸೇಜು ನೆಕ್ಸ್ಟ್ ವಿಡಿಯೋದಲ್ಲಿ ಏನಿಲ್ಲ, ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಏನು ಅಂದರೆ ಪಿಂಪಲ್ಸು ಇಲ್ಲ ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನ್ನು, ಇಲ್ಲ ಫೇಸಲ್ಲಿ ಏನಾದರೂ ಮಾರ್ಕ್ಸ್ ಇತ್ತು ಅಂದರೆ ಅದು ಕೂಡ ಇದರಿಂದ ದೂರ ಆಗುತ್ತೆ. ಮತ್ತು ಫೇಸಲ್ಲಿ ಅನ್ವಾಂಟೆಡ್ ಹೇರ್ ಜಾಸ್ತಿ ಇರುತ್ತಲ್ಲ, ಸೊ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇದನ್ನು ಅಂಡರ್ ಆರ್ಮ್ಸ್ ಕೂಡ ಯೂಸ್ ಮಾಡ್ತಾರೆ. ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡೋದ್ರಿಂದ ಅಲ್ಲಿ ಡಾರ್ಕ್ನೆಸ್ ಇರುತ್ತಲ್ಲ, ಅದು ಕೂಡ ಕಮ್ಮಿಯಾಗಿ, ಮತ್ತು ಇವಾಗ ಬೇಸಿಗೆಯಲ್ಲಿ ಇಲ್ಲ ಮಾಮೂಲಿ ಒಬ್ಬೊಬ್ರದ್ದು ಸ್ವೆಟ್ ಆದರೆ ಜಾಸ್ತಿ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅಂಥದ್ದೆಲ್ಲ ಅವಾಯ್ಡ್ ಆಗುತ್ತಂತೆ. ಸೊ ನಾನೇನು 1000 ರೂಪಾಯಿ ಮೆಡಿಸನ್ ಹೇಳ್ತಿಲ್ಲ, 100 ರೂಪಾಯಿದು ಹೇಳ್ತಾ ಇಲ್ಲ. ಇದು ಬರೀ 10 ರೂಪಾಯಿ 20 ರೂಪಾಯಿ ಅಷ್ಟೇ. ಆಲಮ್ ಕಲ್ಲು, ಆಲಮ್ ಸ್ಟೋನ್ ಅಂತಾರೆ. ಸೊ ಇದು ಎಲ್ಲ ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ, ಆಮೇಲೆ ಪೂಜೆ ಐಟಮ್ ಸಿಗುತ್ತಲ್ಲ ಅಂಥ ಅಂಗಡಿಲಿ ಸಿಗುತ್ತೆ. ಸೊ ಆನ್ಲೈನಲ್ಲೂ ಸಿಗುತ್ತೆ ಇವಾಗ. ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಮೂವ್ ಮೇಲೆ ಮತ್ತೆ ಇಲ್ಲಿ ಜಾಸ್ತಿ ಇರುತ್ತಲ್ಲ, ಸೊ ಅಂತ ಕಡೆ ಸ್ವಲ್ಪ ಮಸಾಜ್ ಮಾಡಿ
ಸೇವೆ ಮಾಡ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ ಒಂದು 10 to 20 ಮಿನಿಟ್ಸ್ ಬಿಟ್ಟರೆ ಸಾಕು ಅನಿಸುತ್ತೆ. ನಾನು ಫಸ್ಟು ಫೇಸ್ ವಾಶ್ ಮಾಡಿ ಅದಾದಮೇಲೆ ಯಾಲಮ್ ಸ್ಟೋನ್ ಇದ್ದೆ ಅದ್ರಲ್ಲಿ ಮಸಾಜ್ ಮಾಡಿಕೊಂಡು ಆಮೇಲೆ ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡೋ ಅಷ್ಟರಲ್ಲಿ ಅದು ಕೂಡ ಡ್ರೈ ಆಗಿರುತ್ತೆ. ಸೊ ಹಾಗೆ ವಾಶ್ ಮಾಡ್ಕೊಬಂದರೆ ಸರೋಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ಉಪ್ಪು ನೀರಲ್ಲಿ ಮುಖ ತೊಳೆದ್ರೆ ಹೆಂಗೆ ಇಲ್ಲಿ ಪ್ಯಾಚಸ್ ಅಂದರೆ ವೈಟ್ ಬರುತ್ತೆ ಡ್ರೈ ಆಗಿ, ಆ ಥರ ಆಗುತ್ತೆ. ಯಾರೂ ಎದುರ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ತುಂಬ ಡ್ರೈ ಸ್ಕಿನ್ ಇರೋರು ಒಂದು ತುಂಬ ಹೊತ್ತೇನು ಬಿಡೋಕ್ಕೆ ಹೋಗ್ಬಿಡಿ. ಒಂದು 5ರಿಂದ 7-8 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿಬಿಡಿ, ಸಾಕಾಗುತ್ತೆ. ಯಾಕೆಂದರೆ ಇದು ಯೂಸ್ ಮಾಡಿದಾಗ ಸ್ವಲ್ಪ ಸ್ಕಿನ್ನು ತುಂಬಾ ಡ್ರೈ ಅನಿಸುತ್ತೆ. ಅದಾದಮೇಲೆ ತಕ್ಷಣ ಮಾಯ್ಶ್ಚರೈಸರ್ ಹಚ್ಚಿ, ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಂಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಪಾಪು ಇದು ಮಾಡೋದ್ರಿಂದ ನಾನು ಫೇಸ್ ಕೂಡ ಏನೂ ಅಪ್ಲೈ ಮಾಡಲ್ಲ. ಸ್ವಲ್ಪ ಬಿಟ್ಟರೆ ನಿಮ್ಮ ಸ್ಕಿನ್ ನಾರ್ಮಲ್ ಯಾವ ಥರ ಇತ್ತು ಆ ಥರ ಬಂದುಬಿಡುತ್ತೆ. ಸೊ ಅದು ಡ್ರೈ ಆಗೋ ಅಷ್ಟರಲ್ಲಿ ಓಕೆ, ಫೇಸ್ ಡ್ರೈ ಆಗೋ ಅಷ್ಟರಲ್ಲಿ ರೂಮು ತುಂಬಾ ಮೆಸ್ಸಿಯಾಗಿದೆ. ಪಾಪು ಇನ್ನು ಮಲಗಿದ್ದಾನೆ. ಅವ್ನು ಮಲ್ಕೊಂಡಾಗಲೇ ನಂಗೆ ಕೆಲಸ ಆಗೋದು. ಸೊ ರೂಮ್ ಎಷ್ಟು ಮೆಸ್ ಆಗಿದೆ ಅಂದರೆ ನೋಡಿ, ಆಟ ಸಾಮಾನು ಅದೆಲ್ಲ ಇಲ್ಲೇ ಬಿದ್ದಿದೆ. ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕಬೇಕು. ನಿಮಿಷ ಇನ್ನೊಂದು ಹೇಳಬೇಕು ನಿಮಗೆ. ನೋಡಿ ಎಷ್ಟು ಬಟ್ಟೆ ವೇಸ್ಟ್ ಮಾಡ್ತಾರೆ ಅಂದರೆ, ಇದೆಲ್ಲ ನನ್ನ ಬಟ್ಟೆಗಳು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೇನೆ ನೋಡಿ. ಅದೇ ನಮ್ಮ ಮನೆಯವ್ರ ಬಟ್ಟೆ ನೋಡಿ. ಅಯ್ಯೋ ದೇವ್ರೆ, ನೋಡಿ ಒಂದು ಶರ್ಟು ಇಲ್ಲ ಒಂದು ಪ್ಯಾಂಟ್ ಎತ್ಕೊಳ್ಳೋಕ್ಕೆ ಇಷ್ಟು ಗಲೀಜು ಮಾಡಿರ್ತಾರೆ ಅವರು. ಸೊ ಹಾಗಾಗಿ ಇದು ಇವಾಗ ಇಷ್ಟು ಹಾಕ್ಕೊಳಲ್ಲ. ಸ್ವಲ್ಪ ಟೈಟಾಗಿದೆ, ಒಂದೊಂದು ಲೂಸ್ ಆಗಿದೆ, ಒಂದೊಂದು ಟೈಟ್ ಆಗಿದೆ. ಹಾಗಾಗಿ ಇಷ್ಟು ಹಾಕ್ಕೊಳ್ಳಲ್ಲ ಅಂತ ಡಿವೈಡ್ ಮಾಡಿಕೊಟ್ಟು ಹೋಗಿದ್ದಾರೆ. ಪಾಪು ಇನ್ನೂ ಮಲಗಿರೋದ್ರಿಂದ ನೋಡೋಣ, ಅವ್ನು ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ರೆ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಫಸ್ಟು ಬಟ್ಟೆ ವಾಶ್ಗೆ ಹಾಕ್ಬಿಡೋಣ. ನೋಡಿ, ಡೈಪರ್ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಚಳಿ ಮತ್ತು ಮಳೆ ಇರೋದ್ರಿಂದ ಪಾಪು ಜಾಸ್ತಿ ಸುಸು ಮಾಡ್ತಾ ಇರ್ತಾನೆ. ಹಾಗಾಗಿ ಒಂದು 4 ಡೈಪರ್ ತರಿಸ್ಕೊಂಡಿದ್ದೀನಿ. ಇದು ಲಿಕ್ವಿಡು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ನಿಜ ತುಂಬಾ ವರ್ತು. 350 ರುಪೀಸ್ಗೆ 10 ಲೀಟರ್ಸ್ ಬರುತ್ತೆ. ನಿಜ ತುಂಬಾ ವರ್ತಿದೆ ಇದು. ಯಾರಿಗಾದ್ರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಇದ್ರದ್ದು ಸ್ಮೆಲ್ ಕೂಡ ಅಷ್ಟೇ ಏನು ಹಾರ್ಡ್ ಇಲ್ಲ. ಮಾಮೂಲಿ ಸರ್ಪ್ ಪೌಡರ್ ಬರುತ್ತಲ್ಲ ಆ ಥರ ಇರುತ್ತೆ ಸ್ಮೆಲ್ಲು. ಬಟ್ಟೆ ಕೂಡ ಅಷ್ಟೇ ಚೆನ್ನಾಗಿ ವಾಶ್ ಆಗುತ್ತೆ. ಸೊ ಹೋಗಿ ಬೈ ಮಾಡಿ. ಪಾಪು ಎದ್ಬಿಟ್ಟ. ಗುಡ್ ಮಾರ್ನಿಂಗ್ ಬೇಬಿ, ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಓಕೆ, ಪಾಪುದು ಏನಿದೆ ಇದು ಒಂದು ಥಿಂಗ್ಸು, ಒಂದು ಫ್ರೂಟರು, ಟೂತರು, ಊಟ ಮಾಡೋದು, ಫೀಡಿಂಗ್ ಬಾಟಲು ಎಲ್ಲದನ್ನು ವಾಶ್ ಮಾಡಿ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಬಾಯ್ಲ್ ಮಾಡ್ತೀನಿ. ಇದೇ ಥರ ಪಾಪು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡುತ್ತೋ ಅಂದರೆ ಬಾಯಲ್ಲಿ ಇಟ್ಕೊಳ್ಳುತ್ತಲ್ಲ ಅಂಥದ್ದನ್ನೆಲ್ಲ ಇದೇ ಥರ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಬಾಯ್ಲ್ ಮಾಡಿ ಕೊಡಿ. ಯಾಕೆಂದರೆ ಅವಾಗ ಅದು ಈ ಬ್ಯಾಕ್ಟೀರಿಯಾಸು ಅದ್ರ ಮತ್ತು ಧೂಳು ಅದರಿಂದ ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಪಾಪುನು ಹೆಲ್ದಿ ಆಗಿರುತ್ತೆ. ಇದು ಪ್ರತಿ ಸಲಿನೂ ವಾಶ್ ಮಾಡಿ ದಿನದಲ್ಲಿ ಪೂರ್ತಿ ವಾಶ್ ಮಾಡಿ ಎತ್ತಿಟ್ಕೊಳಕ್ಕಾಗಲಿಲ್ಲ ಅಂದರೆ ಮಾರ್ನಿಂಗ್ ಒನ್ ಟೈಮ್ ಈ ಥರ ಎಲ್ಲ ಒಂದು ಥಿಂಗ್ಸ್ನೆಲ್ಲ ಈ ಥರ ಬಾಯ್ಲ್ ಮಾಡಿ ಇಟ್ಕೊಬಿಟ್ರೆ ಯೂಸ್ ಮಾಡ್ಬೋದು. ನಾನು ಇವನಿಗೆ ಸಪ್ರೇಟು ನಾರನ್ನ ಯೂಸ್ ಮಾಡ್ತೀನಿ. ನಾರನ್ನ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಏಕೆಂದರೆ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾರೇನಿರುತ್ತೆ ಅದು ಕೂಡ ಫ್ರೆಶ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಬ್ಯಾಕ್ಟೀರಿಯಾಸ್ ಕೂಡ ಅದರಲ್ಲಿ ಇರಲ್ಲ. ಸೊ ಹಾಗಾಗಿ ಪಾಪುದ ಐಟಮ್ಸ್ ಏನೇನಿದೆ ಅದನ್ನು ನಾನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ. ಸೊ ಇವಾಗ ಪಾಪುಗೆ ಸರಿ ಕೂಡ ಮಾಡ್ತಾಯಿದ್ದೀನಿ. ಜೊತೆಗೆ ಇದು ಹೋಮ್ ಮೇಡ್ ಸೆರ್ಲಾಕು ನನ್ನ ಮನೇಲೇ ಮಾಡ್ಕೊಂಡಿರೋದು. ಸೊ ಇದ್ರದ್ದು ಕೂಡ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡಿ. ಓಕೆ, ಇವಾಗ ಪಾಪುದು ಊಟ ಕೂಡ ಮುಗೀತು. ಸೊ ಇವಾಗ ಅವನ್ನ ಸ್ವಲ್ಪ ಆಟಾಡ್ಸೋಣ ಅಂತ ಹೊರಗಡೆ ಕರ್ಕೊಬಂದು ಕೂರಿಸ್ಕೊಂಡಿದ್ದೀನಿ. ಬಟ್ ನನಗೆ ಶಾಕ್ ಆಯಿತು. ಏಕೆಂದರೆ ನಾನು ಕೂರಿಸ್ಕೊಂಡು ಆಟಾಡಿಸ್ತಿದ್ರೆ ಅವನು ಒಂದೊಂದೇ ಕಂಬಿ ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನಿಜ ನನಗೆ ಶಾಕ್ ಆಗೋಯಿತು.
ಹೊಸದು ಕಲಿತಾ ಇದ್ದಾನೆ ಅನ್ನೋ ಖುಷಿ ಒಂದು ಕಡೆ, ಆದರೆ ಎಷ್ಟು ಬೇಗ ದೊಡ್ಡವನಾದ್ನಪ್ಪ ಅನ್ನೋ ಬೇಜಾರು ಇನ್ನೊಂದು ಕಡೆ. ಬಟ್ ಖುಷಿ ಆಗ್ತಿದೆ ಅವನ್ನ ಈ ಬೆಳವಣಿಗೆ ಎಲ್ಲ ನೋಡಿ. ನಾವು ಮಕ್ಕಳನ್ನ ಫ್ರೀ ಬಿಟ್ಟರೆ ತಾನೇ ಈ ಥರ ಅವ್ರು ಒಂದೊಂದೇ ಕಲಿಯೋಕ್ಕಾಗೋದು. ಬಟ್ ಎಲ್ಲಿ ನೋವಾಗೋಗುತ್ತೋ ಅಂದ್ಬಿಟ್ಟು ನಮ್ಮ ಮನೇಲಿ ಅವನ್ನ ಯಾರೂ ಕೆಳಗಡೆಗೆ ಬಿಡ್ತಾ ಇಲ್ಲ. ಬಟ್ ನಾನು ಈ ಥರ ಗ್ಯಾಪಲ್ಲಿ ಈ ಥರ ಆಟಾಡ್ಸೋಕ್ಕೆ ಬಂದಾಗ ಈ ಥರ ಒಂದೊಂದೇ ವಿಷಯ ನನಗೂ ಗೊತ್ತಾಗ್ತಾ ಇದೆ. ಹೀಗೆ ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ. ಇದಾದಮೇಲೆ ಅವನಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಸೊ ಸ್ನಾನ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಬಾಯ್. ಇವಾಗ ಪಾಪು ಸಮಾಧಾನ ಆಗಿದ್ದಾನೆ. ಅವನಿಗೆ ಹಸ್ವಾಗಿ ಹೋಗಿತ್ತು ಜಾಸ್ತಿ, ಸೊ ಹಾಗಾಗಿ ಅಷ್ಟು ಅಳ್ತಾ ಇದ್ದ. ಇವಾಗ ಹಾಲು ಕುಡ್ಕೊಂಡು ಸ್ಟ್ರಾಂಗ್ ಆಗಿ ಬಂದಿದ್ದಾನೆ. ಗೊಬ್ಬಯ್ಯ ನೋಡಿ, ಗೊಬ್ಬಯ್ಯ ಕೂದಲು ಫುಲ್ ಬೆಳೆದ್ಬಿಟ್ಟಿದೆ, ಹಾಗಾಗಿ ಟೈ ಮಾಡೋಣ. ಏ ಪಾಪು ಆಮೇಲೆ ಅಮ್ಮ ಅಕ್ಕ ತಗೋ, ಇದು ಅವ್ರ ಅಕ್ಕ. ಅಕ್ಕ 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 ಅಜ್ಜ ಅಲ್ಲಮ್ಮ ಅಕ್ಕ. ಇಲ್ಲಮ್ಮ ಟೈ ಮಾಡಿ. ಓ ಟೈಟೇ ಮಾಡಿಲ್ಲ ಬಂಗಾರಿ ಇದು. ಛೇ ಅಮ್ಮ ನೋಡು ದಡ್ಡಿ. ಪಾಪುಗೆ ಅಪ್ಪ ತ್ರಿಶು ಈಸ್ ರೆಡಿ. ಅಲ್ಲಿ ಅಮ್ಮ, ಅಲ್ಲಿ ಇಲ್ಲಿ ಪಾಪು, ಇಲ್ಲಿ ಹಾಯ್ ಹಾಯ್ ಮಾಡಿ. ಹಾಯ್ ಸೆಕೆಂಡ್ ಕೊಡು ಬಂಗಾರಿ. ಓಕೆ, ಇವಾಗ ಅವನಿಗೆ ಸ್ನಾನ ಮಾಡಿಸಿ ಫೀಡ್ ಮಾಡಿಸಿ ರೆಡಿ ಮಾಡಿಸೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿತ್ತು. ಸೊ ಪಾಪುನ ನಮ್ಮ ಅತ್ತೆ ಹತ್ರ ಬಿಟ್ಟು ನಾನು ಬಟ್ಟೆ ಒಣಗಾಕೋಣ ಅಂತ ಟೆರೆಸ್ ಮೇಲೆ ಹೋಗಿ ಬಟ್ಟೆನೆಲ್ಲ ವಾಶ್ ಆಗಿತ್ತು, ಅದನ್ನೆಲ್ಲ ಸ್ವಲ್ಪ ಒಣಗಾಕ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಮೋಡ ಇನ್ನೂ ಮುಚ್ಕೊಂಡಿದೆ, ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಳೆ ಬಂದರೆ ವೇಸ್ಟ್ ಆಗುತ್ತೆ ಅನಿಸುತ್ತೆ. ನೋಡೋಣ, ಅಷ್ಟರಲ್ಲಿ ಸ್ವಲ್ಪ ಒಣಕೊಂಡ್ರೂ ಸಾಕು, ಯಾಕಂದರೆ ಪಾಪು ಚಡ್ಡಿಗಳೆಲ್ಲ ಇಲ್ಲೇ ಇದೆ ನೋಡಿ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆದರೆಲ್ಲ. ಅಲ್ವಾ, ತುಂಬ ಪೀಸ್ಫುಲ್ ಆಗಿದೆ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಬೆಟ್ಟ, ಮೋಡ, ಕೌದಿರೋ ಮೋಡ, ವೈಟ್ ಮೋಡ, ಬೆಟ್ಟ, ಮರ ಗಿಡಗಳು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸಂಜೆ ಹೊತ್ತು ಪಾಪನ ಕರ್ಕೊಂಡು ಒಂದು 10 ನಿಮಿಷ ಇಲ್ಲಿ ವಾಕ್ ಮಾಡ್ತೀನಿ. ಅವನು ಎದ್ದಿದ್ರೆ ಒಂದು 5ರಿಂದ ಒಂದು 6 ಗಂಟೆ ಅಷ್ಟರಲ್ಲಿ ಎದ್ದಿದ್ರೆ ಇಲ್ಲಿ ಬಂದು ಸ್ವಲ್ಪ ಓಡಾಡಿಕೊಂಡು ಹೋಗ್ತೀವಿ. ಇದು ಮಧ್ಯಾಹ್ನ 3 ಗಂಟೆ ಆಗಿದೆ. ಪಾಪು ಕೂಡ ಮಲಗಿದ್ದಾನೆ. ಸೊ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮಧ್ಯಾಹ್ನ ಯಾಕೆ ಮಲಗೋದು ಅಂದರೆ, ನೈಟ್ ಹೊತ್ತು ಪಾಪು ಎದ್ದು ಹಾಲು ಕುಡಿಯೋದ್ರಿಂದ ನಿದ್ದೆ ಸರಿಯಾಗಿರಲ್ಲ. ಎಲ್ಲರೂ ಏನಪ್ಪ ಇಷ್ಟು ನಿದ್ದೆ ಮಾಡ್ತಾಳೆ, ಯಾವಾಗಲೂ ಮಲಗೇ ಇರ್ತಾಳೆ ಅಂತ ಅನ್ಕೋತಾರೆ. ಬಟ್ ಅದೇ ಹೇಳಿದ್ನಲ್ಲ, ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿದ್ರೆ ಅದೊಂಥರ. ಬಟ್ ಸ್ವಲ್ಪ ಎದ್ದು ಮಲಗೋದ್ರಿಂದ ನಿದ್ದೆ ಸರಿಯಾಗಿರಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಟೈಮ್ ಕೂಡ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ನಾನು. ಓಕೆ, ಮಧ್ಯಾಹ್ನದ ನಿದ್ದೆ ಕೂಡ ಆಯಿತು. ಪಾಪು ಇನ್ನು ಮಲಗಿದ್ದ. ಸೊ ಅಷ್ಟರಲ್ಲಿ ಬಟ್ಟೆ ಇತ್ತಲ್ಲ ಮಡ್ಚೋದು, ಅದೆಲ್ಲ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನೀಟಾಗಿ. ಮಧ್ಯಾಹ್ನ ಹಾಕ್ಬಿಟ್ಟು ಹೋಗಿದ್ದಿದ್ದು ಬಟ್ಟೆ ಕೂಡ ಒಣಗಿದೆ. ಸಾಕು, ಇಷ್ಟು ಮಾತ್ರ ಒಣಗಿದ್ರೆ. ಇವಾಗ ಮಳೆ ಎಲ್ಲ ಸಡನ್ನಾಗಿ ಮಳೆ ಬಂದರೂ ಇಷ್ಟು ವೇಸ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಇವಾಗ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ತೀನಿ. ಮೋಡ ನೋಡಿ ಎಷ್ಟು ಕೌದಿದೆ ಅಲ್ಲಿ. ಅಲ್ಲಿ ನೋಡಮ್ಮ, ಅಲ್ಲಿ ಜಿಜ್ಜಿ ಬರುತ್ತೆ ಇವಾಗಮ್ಮ, ಎಷ್ಟು ಚೆನ್ನಾಗಿದೆ. ಅವಾಗೆ ಹೇಳ್ದಂಗೆ ಸಂಜೆ ಒಂದು 5:15 ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಿದೆಯಾ ನೋಡಿಕೊಂಡು ಹಾಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಮೇಲ್ಗಡೆ ಬಂದಿದ್ದೀನಿ. ಸೊ ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ಕೂಲಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಪಾಪುನ ವೀಡಿಯೋದಲ್ಲಿ ತೋರಿಸ್ಬಾರ್ದು ಅಂತ ತುಂಬಾ ಅನ್ಕೋತೀನಿ. ಏಕೆಂದರೆ ನಿಜ ಅವನಿಗೆ ಈ ನಡುವೆ ಅಂದರೆ ಒಂದು 7 ಮಂತಿಗೆ ಬಿದ್ದಾಗಿಂದ ತುಂಬ ಅಂದರೆ ತುಂಬಾ ಅಳ್ತಾನೆ, ರಚ್ಚೆ ಹಿಡಿತಾನೆ. ಮೋಸ್ಟ್ಲಿ ನಮ್ಮ ಅತ್ತೆ ಮತ್ತು ಅವರೆಲ್ಲ, ನನ್ನ ತಮ್ಮ ಅವರೆಲ್ಲ ಪಾಪದ ವೀಡಿಯೋಸ್ ಫೋಟೋಸ್ ಹಾಕಬೇಡ, ದೃಷ್ಟಿ ಆಗುತ್ತೆ, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾನೆ, ಹಾಕ್ಬೇಡ ಅಂತಾರೆ.
ಬಟ್ ಅವನಿಲ್ಲ ಅಂದರೆ ವೀಡಿಯೋನೇ ಮಾಡೋಕ್ಕಾಗಲ್ಲ ನನಗೆ. ಏಕೆಂದರೆ ನನ್ನ ಡೇ ಸ್ಟಾರ್ಟ್ ಆಗೋದು ಕೂಡ ಅವನಿಂದನೇ, ಡೇ ಎಂಡ್ ಆಗೋದು ಕೂಡ ಅವನಿಂದನೇ. 24x7 ಅವನ ನನ್ನ ಜೊತೆ ಇರ್ತಾನೆ. ಸೊ ಹಾಗಾಗಿ ಅವನ್ನ ಬಿಟ್ಟು ಅವನ್ನ ಹೈಡ್ ಮಾಡಿ ವೀಡಿಯೋ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ. ಹೀಗೆ ಸಂಜೆ ಅವನ ಜೊತೆ ಆಟ ಆಡಿಕೊಂಡು ಅವನಿಗೂ ಸ್ವಲ್ಪ ನಡೆಯೋಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ನಮ್ಮತ್ತೆ ಮೊನ್ನೆ ಒಂದೆರಡು ಕೋಳಿ ಪಿಲ್ಲೆಗಳು ತಂದಿದ್ರು. ಅದ್ರ ಜೊತೆಗೆ ಪಾಪು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ. ಎಟ್ಲಮ್ಮನೆ ಕೂಕು ಕೂ ಅನ್ನಮ್ಮ ಕೂಕು ಕೂ ಎಟ್ಲಂಟ ಉಂಡಿ ದಾ ದಾ ದಾನ ದಾ 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 ಕೋಳಿ ಪಿಲ್ಲೆ ದಾ ದಾನ ಅಮ್ಮ ದಾದಾ ಕೋಳಿ ಪಿಲ್ಲೆ ಆತಾತಮ್ಮ ದಾದಾ ಪಿಲ್ಲಿ ಪಿಲ್ಲಿ ಕಂದ ಆಟ ಆಡ್ತಾವ್ರ ನಮ್ಮ ದಾದಾ ಕಿರ್ಚುಗೂಡ್ದು ಕಂದ ಪ್ರೀತಿ ನಿಂಕ ಪಿಲ್ಲಿ ದಾದಾ ಅಮ್ಮ ಕಿರ್ಚಬಾರ್ದೆ ಪ್ರೀತಿ ನಿಂಕ ಪಿಲ್ಲಿ ದಾದಾ ಅನು ದಾದಾ ಕೊಲಿ ಪಿಲ್ಲೆ ಬೇಬಿ ದಾದಾ ಅನು ಬಂಗಾರ ಕಂದ ಕಿರ್ಚಬಾರ್ದು. ಓಯ್ ಎದ್ರಕೊಂಡು ಓಡೋಗ್ಬಿಡುತ್ತಮ್ಮ. ಏ ಅಮ್ಮ ಪ್ರೀತಿಯಿಂದ ಕರೆಯೋ ದಾದಾ. ಕೋಳಿ ಪಿಲ್ಲೆ ದಾದಾ ಕೋಳಿ ಪಿಲ್ಲೆ ದಾದಾ. ಸಂಜೆ ಅಲ್ಲ ನೈಟ್ ಆಗಿದೆ. ನಮ್ಮ ಮನೆಯವ್ರು ಕೂಡ ಡ್ಯೂಟಿ ಮುಗಿಸ್ಕೊಂಡ್ಬಂದರು. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ, ಯಾಕೆಂದರೆ ಊಟ ಮಾಡಿ ಮಲ್ಕೋಬೇಕು. ಸೊ ಹಾಗಾಗಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್.